ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ವೀಕ್ಷಕರೇ, ಈ ಬೋರ್ಡ್ ನೋಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಒಂದು ಸ್ವಲ್ಪ ಅರ್ಥ ಆಗಿದೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ದು ವಾಟ್ಸಪ್ ಚಾನಲ್ ಕ್ರಿಯೇಟ್ ಮಾಡಿದೀವಿ. ಅದರ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ನಾವು ಶುರು ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಏನಂತ ಹೇಳಿದ್ದೆ, ಉಚ್ಚ ಒಂದು ಗ್ರಹ ಉಚ್ಚ ಆಗ್ಬಿಟ್ಟಿದೆ, ಒಂದು ಗ್ರಹ ನೀಚವಾಗ್ಬಿಟ್ಟಿದೆ. ಉಚ್ಚ ಗ್ರಹ ಹೆಂಗ್ ಫಲ ಕೊಡುತ್ತೆ, ನೀಚ ಗ್ರಹ ಹೆಂಗ್ ಫಲ ಕೊಡುತ್ತೆ ವಿತ್ ಡಿಗ್ರಿ ವೈಸ್ ನೋಡಿ ಅಂತ ನಾನು ಹೇಳಿದ್ದೆ. ಅದರಲ್ಲಿ ಸುಮಾರು ಜನ ನನಗೆ ಕಮೆಂಟ್ ಹಾಕಿದ್ರಿ, ನೀವು ಡಿಗ್ರಿ ವೈಸ್ ಹಿಂದಕ್ಕೆ ಬರುತ್ತೆ ಅಲ್ವಾ, ಹಿಂದಿನ ರಾಶಿಗೆ ಬರುತ್ತೆ ಅಲ್ವಾ, ಹಿಂದಿನ ಮನೆಗೆ ಬರುತ್ತೆ ಅಲ್ವಾ, ಈ ತರ ಅದೊಂದು ಸುಮಾರು ಜನಕ್ಕೆ ನಿಮ್ಗೆ ಡೌಟ್ಸ್ ಇದೆ. ಕರೆಕ್ಟಾ? ಅದನ್ನ ಕ್ಲಾರಿಫಿಕೇಶನ್ ಮಾಡೋಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ನಾನು. ಆ ಡೌಟ್ ಕ್ಲಿಯರ್ ಮಾಡ್ತೀನಿ ನೋಡಿ ಈ ವಿಡಿಯೋದಲ್ಲಿ. ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನಾನು ಇದು ಬರೆಯೋದಕ್ಕೆ ನನಗೆ ಒಂದು 40 ನಿಮಿಷ ತಗೋತು. ಓಕೆನಾ? ಬರೆದಿದ್ದೀನಿ ವಿತ್ ಕ್ಲಿಯರ್ ಆಗಿ. ನಾನು ಒಂದು 5 ರಿಂದ 10 ನಿಮಿಷದಲ್ಲಿ ಹೇಳ್ಬಿಡ್ತೀನಿ, ಆಯ್ತಾ? ಇದನ್ನ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ, ತುಂಬಾ ಒಳ್ಳೇದಾಗುತ್ತೆ. ಓಕೆನಾ? ನೋಡಿ, ಈಗ ನಮ್ದು ಒಂದು ಸ್ಟ್ಯಾಂಡರ್ಡ್, ಈಗ ನಾವೇನ್ ಮಾಡ್ತೀವಿ ಗೊತ್ತಾ, ಒಂದು ಸ್ಟ್ಯಾಂಡರ್ಡ್ ಲೈನ್ ಅಥವಾ ಸ್ಟ್ಯಾಂಡರ್ಡ್ ಲೆಟರ್ಸ್ ಅಂತ ತಗೊಳ್ಳಿ. ಈಗ ನಾವು ಶಾಲೆನಲ್ಲಿ ಓದ್ಬೇಕಾದ್ರೆ ಪಠ್ಯ ಪುಸ್ತಕಗಳಲ್ಲಿ ಪ್ರಕಟವಾಗಿರುತ್ತೆ, ಪ್ರಿಂಟ್ ಆಗಿರುತ್ತಲ್ಲ, ಅದು ಸ್ಟ್ಯಾಂಡರ್ಡ್ ಹ್ಯಾಂಡ್ ರೈಟಿಂಗ್. ಆಯ್ತಾ? ಇಲ್ಲ ನಾವು ಕಂಪ್ಯೂಟರ್ ಏನೋ ರೆಸ್ಯೂಮ್ ಟೈಪ್ ಮಾಡಬೇಕು ಅಥವಾ ಇನ್ನೇನೋ ತಗೋಬೇಕು, ಕಂಪ್ಯೂಟರ್ ಒಂದು PDF ತಗೋಬೇಕು, ಏನೇನೋ ತಗೊಳ್ಳಿ, ಸ್ಟ್ಯಾಂಡರ್ಡ್ ರೈಟಿಂಗ್ ಅವೆಲ್ಲ. ಅದನ್ನ ನಾವು ಅದೇ ತರ ಬ್ರೇಕ್ ಆಗತ್ತಾ? ಆಗಲ್ಲ. ನನ್ನ ಹ್ಯಾಂಡ್ ರೈಟಿಂಗ್ ಬೇರೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ಬೇರೆ. ಆ ತರ ಇದು ಬಂದು ರಾಶಿ ಚಕ್ರ, ಇದೆಲ್ಲ ನಿಮಗೆ ಗೊತ್ತಿದೆ. ಓಕೆನಾ? ಇದು ಸೌತ್ ಇಂಡಿಯಾದಲ್ಲಿ ಬಳಸ್ತಾರೆ. ನಾರ್ತ್ ಇಂಡಿಯಾದಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡ್ತಾರೆ, ಅದನ್ನ ತ್ರಿಭುಜಾಕಾರ ಮಾಡ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದೇನು ಹೇಳಿದ, ಸೌತ್ ಇಂಡಿಯಾದ ರಾಶಿ ಚಾರ್ಟು. ಇದು ಸ್ಟ್ಯಾಂಡರ್ಡ್ ಹೇಳದಲ್ಲ, ಕಂಪ್ಯೂಟರ್ ಅಲ್ಲಿ ಏನ್ ಪ್ರಿಂಟ್ ಆಗುತ್ತೋ, ನಮ್ಮ ಪಠ್ಯ ಪುಸ್ತಕದಲ್ಲಿ ಏನ್ ಪ್ರಿಂಟ್ ಆಗುತ್ತೋ ಆ ತರ ಸ್ಟ್ಯಾಂಡರ್ಡ್ ಇದು. ಆದ್ರೆ ರಿಯಲ್ ಆಗಿ ನಾವು ಬರೆಯಕ್ ಹೋದಾಗ ಅದೇ ತರ ನಾವು ಬರೆಯಕ್ಕಾಗಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಹ್ಯಾಂಡ್ ರೈಟಿಂಗು ಬದಲಾವಣೆ ಇರುತ್ತೆ. ಓಕೆನಾ? ಅಕ್ಷರ ಸೇಮೆ ಬದಲಾವಣೆ ಇರುತ್ತೆ. ಆಯ್ತಾ? ಅದಕ್ಕೋಸ್ಕರ ಇದು ಸ್ಟ್ಯಾಂಡರ್ಡ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಇದು ಸ್ಟ್ಯಾಂಡರ್ಡ್ ರಾಶಿ ಚಕ್ರ. ಓಕೆನಾ? ಇದೆಲ್ಲ ನಮಗೂ ನಿಮ್ಗೂ ಎಲ್ಲರೂ ಗೊತ್ತಿರೋ ಒಂದು ಬೇಸಿಕ್ ವಿಚಾರ. ಓಕೆನಾ? ಆದ್ರೆ ಈ ಸ್ಟ್ಯಾಂಡರ್ಡ್ ನ ತಗೊಂಡು ನಾವು ಇದನ್ನ ಮಾಡಕ್ಕಾಗಲ್ಲ, ಏನು ಪ್ರೆಡಿಕ್ಷನ್ ಮಾಡಕ್ಕಾಗಲ್ಲ. ಪ್ರೆಡಿಕ್ಷನ್ ಮಾಡಬೇಕು ಅಂದ್ರೆ ಲೈವ್ ಆಗಿ ಬರಬೇಕು ಅಲ್ವಾ? ಈಗ ನಾವು ಸ್ಕೂಲ್ ಕಾಲೇಜಲ್ಲೆಲ್ಲ ಓದಿ ನಾವು ಇಲ್ಲಿಗೆ ಬಂದಿದ್ದೀವಿ, ನಾವು ಅದೇ ತರ ನಾವು ಮಾಡ್ಕೊಂಡ್ ಬಂದಿದೀವ, ಮಾಡಕ್ ಆಗಲ್ಲ. ನಮ್ಮ ಸ್ಟೈಲಲ್ಲಿ ನಾವು ಮುಂದುವರ್ತಿದೀವಿ. ಅದೇ ರೀತಿ ಇವಾಗ ಇಲ್ಲಿಗೆ ಬರೋಣ. ನೋಡಿ, ಇದು ನಮ್ಮ ಬ್ರಹ್ಮಾಂಡ. ಓಕೆನಾ? ಬ್ರಹ್ಮಾಂಡದಲ್ಲಿ ನಾವು ಭೂಮಿ ಗ್ರಹದಲ್ಲಿ ಇದೀವಿ. ಆಕ್ಚುಲಿ ಇದು ಇಲ್ಲೊಂದು ಕೇಂದ್ರ ಬಿಂದು ಇದೆಯಲ್ಲ, ಇದು ನಮ್ಮ ಭೂಮಿ ಗ್ರಹ ಅಂತ ತಗೊಳ್ಳಿ. ಬ್ರಹ್ಮಾಂಡದಲ್ಲಿ ಭೂಮಿ ಗ್ರಹದಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮ ಋಷಿ ಮುನಿಗಳು ಯೋಚನೆ ಮಾಡಿದ್ರು. ಅವರೆಲ್ಲ ತುಂಬಾ ವರ್ಷಗಳನ್ನು ತಗೊಂಡು ಅವ್ರೇನ್ ಮಾಡಿದ್ರು, ಅಧ್ಯಯನ ಮಾಡಿದ್ರು. ಏನನ್ನ? ಖಗೋಳ ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರು. ಈ ಗ್ರಹ ಇಲ್ಲಿ ಬರ್ತಾ ಇದೆ, ಈ ನಕ್ಷತ್ರ ಇಲ್ಲಿ ಬರ್ತಾ ಇದೆ, ಹಂಗಂದ್ರೆ ಏನಿದು, ಭೂಮಿ ಗುಂಡಾಗಿದೆ, ಈ ತರ ಅದನ್ನೆಲ್ಲ ಗೊತ್ತಲ್ಲ ನಿಮ್ಗೆ. ಅದನ್ನೆಲ್ಲ ಅನಲೈಸ್ ಮಾಡಿದ್ರು. ಅನಲೈಸ್ ಮಾಡಿದಾಗ ಸರಿ ಆಯ್ತು, ಈಗ ನಾವು ಭೂಮಿ, ಈಗ ಬ್ರಹ್ಮಾಂಡ ಓಕೆ, 360 ಡಿಗ್ರಿ ಇದೆ ಬ್ರಹ್ಮಾಂಡ, ಓಕೆ. ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಈಗ ಫುಲ್ಲು ಒಂದು ಬಾಲು ರೌಂಡ್ ಆಗಿದೆ, ಅದು ಪ್ರಾರಂಭ ಎಲ್ಲಿ ಅಂತ ಹೆಂಗ ಹಿಡಿತೀರಾ? ಕಂಡಿಡಿಯಕ್ಕಾಗಲ್ಲ. ಅದೇ ರೀತಿ ಬ್ರಹ್ಮಾಂಡ ರೌಂಡ್ ಆಗಿದ್ದಾಗ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕಲ್ಲ, ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ಅವರು ತುಂಬಾ ಒಂದು ರಿಸರ್ಚ್ ನ ಮಾಡಿ, ಖಗೋಳ ಶಾಸ್ತ್ರವನ್ನ ಅಧ್ಯಯನ ಮಾಡಿ, ವರ್ಷಾನುಗಟ್ಟಲೆ ಕಾದು ನೋಡಿ ಅವ್ರೇನ್ ಮಾಡಿದ್ರು ನೋಡಿ, ಪೊಲಾರಿಸ್, ಇಂಗ್ಲಿಷ್ ಅಲ್ಲಿ ಪೊಲಾರಿಸ್ ಅಂತಾರೆ, ಇಲ್ಲಾಂದ್ರೆ ಕನ್ನಡದಲ್ಲಿ ಧ್ರುವ ನಕ್ಷತ್ರ. ಅಂದ್ರೆ ಇದು ನಮ್ಮ ಭೂಮಿ. ಈ ಕೇಂದ್ರ ಬಿಂದು ಏನ್ ಹೇಳಿ, ನಮ್ಮ ಭೂಮಿಯಿಂದ ನೋಡಿದಾಗ ಯಾವಾಗ್ಲೂ ಈ ಒಂದು ಪೊಲಾರಿಸ್, ಈ ಧ್ರುವ ನಕ್ಷತ್ರ ಇದೇ ಜಾಗದಲ್ಲಿ ಇರ್ತಿತ್ತು. ಅವರು ಬೇಸಿಗೆ ಕಾಲ ಆಗ್ಲಿ, ಮಳೆಗಾಲ ಆಗ್ಲಿ, ಚಳಿಗಾಲ ಆಗ್ಲಿ ಅಲ್ಲೇ ಇರ್ತಿತ್ತು. ಅವ್ರು ಅದನ್ನ ಸುಮಾರು ವರ್ಷಗಳ ಅಧ್ಯಯನ ಮಾಡಿ ಓಕೆ, ಧ್ರುವ ನಕ್ಷತ್ರ ನಮ್ಗೆ ಇಲ್ಲಿ ಬರ್ತಾ ಇದೆ, ಅದರಿಂದ ನಮ್ಗೊಂದು ಸಿಗ್ಬೇಕಲ್ಲ. ನಾವ್ ಏನೇ ಒಂದು ಪ್ರಾರಂಭ ಮಾಡ್ಬೇಕಾದ್ರೆ, ಈಗ ನಾವೀಗ ರನ್ನಿಂಗ್ ರೇಸ್ ಮಾಡ್ಬೇಕು, ಇನ್ನೇನೋ ಮಾಡ್ಬೇಕು, ನೋಡಪ್ಪ ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡಿಂಗ್ ಪಾಯಿಂಟ್ ಅಂತ ನಾವು ಮಾರ್ಕ್ ಮಾಡ್ಕೊತೀವಿ ಚಿಕ್ಕ ವಯಸ್ಸಲ್ಲಿ. ಕರೆಕ್ಟಾ? ಅದೇ ತರ ಅವರು ಋಷಿಮುನಿಗಳು, ನಮ್ಮ ಭಾರತ ದೇಶದ ಸನಾತನ ಋಷಿಮುನಿಗಳು ಇವ್ರೇನ್ ಮಾಡಿದ್ರು, ಅಧ್ಯಯನ ಮಾಡಿ ಧ್ರುವ ನಕ್ಷತ್ರ ಇಲ್ಲಿದೆ, ಇದು ಚೇಂಜ್ ಆಗಲ್ಲ, ಯಾವ ಕಾಲಕ್ಕೂ ಯಾವ ಋತುಮಾನಕ್ಕೂ ಬದಲಾಗದೇ ಇರುವಂತಹ ಒಂದು ನಕ್ಷತ್ರ ಅಂದ್ರೆ ಅದು ನಮ್ಮ
ಪೊಲಾರಿಸ್ ಧ್ರುವ ನಕ್ಷತ್ರ, ಇದನ್ನೇ ನಾವು ಕೇಂದ್ರ ಬಿಂದುವಾಗಿ ಮಾಡ್ಕೊಳ್ಳೋಣ, ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ, ಅವಾಗ ನಮ್ಗೆ ಈಸಿಯಾಗಿ ಲೆಕ್ಕ ಸಿಕ್ಬಿಡುತ್ತೆ ಅಂತ ಅವರು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು. ಅಲ್ಲಿಂದ ಶುರು ಮಾಡಿ ನೋಡಿ, ಅದಕ್ಕೇನೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಧ್ರುವ ನಕ್ಷತ್ರನ, ಅಲ್ಲಿಂದನೇ 0 ಡಿಗ್ರಿ ಮಾಡಿದ್ರು. ಓಕೆನಾ, ಅಲ್ಲಿಂದ 0 ಡಿಗ್ರಿ ಮಾಡಿ ಈ ಒಂದು ಬ್ರಹ್ಮಾಂಡ 360 ಡಿಗ್ರಿ, ಅದನ್ನ 360 ಡಿಗ್ರಿನ 12 ಭಾಗಗಳಾಗಿ ಹಂಚಿದ್ರು. ಅದ್ ಹೆಂಗ್ ಹಂಚಿದ್ರು ಅಂದ್ರೆ, ಈಗ ಮೇಷರಾಶಿ ಅಂದ್ರೆ ಇಲ್ಲಿ ಒಂದಷ್ಟು ನಕ್ಷತ್ರಗಳಿದೆ, ವೃಷಭ ರಾಶಿ ಇಲ್ಲೊಂದಷ್ಟು ನಕ್ಷತ್ರಗಳಿದೆ, ಈ ಎಲ್ಲಾ ನಕ್ಷತ್ರ ಪುಂಜಗಳು ಇದನ್ನೆಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡಿ ಸಮಾನವಾಗಿ 12 ಭಾವಗಳಾಗಿ ಡಿವೈಡ್ ಮಾಡಿದ್ರು. ಅದಕ್ಕೆ ಇಲ್ಲಿ 0, ಇದು ಪೊಲಾರಿಸ್ ಧ್ರುವ ನಕ್ಷತ್ರದಿಂದ 0 ಸ್ಟಾರ್ಟ್ ಆಗಿ ಮತ್ತೆ 360 ಡಿಗ್ರಿ ಅಲ್ಲಿಗೆ ಎಂಡ್ ಆಗುತ್ತೆ. ಓಕೆನಾ, ಇಟ್ಸ್ ಎ ಸೈನ್ಸ್. ಜ್ಯೋತಿಷ್ಯ ಬಂದಿರೋದು ವಿಜ್ಞಾನದಿಂದನೇ. ಓಕೆನಾ, ನಮ್ಮ ದಿನೇಶ್ ಗುರುಜಿ ಸರ್ ಇದನ್ನೇ ಹೇಳ್ಕೊಡೋದು. ಓಕೆನಾ, ಅವ್ರು ಹೇಳ್ಕೊಟ್ಟಿರೋದನ್ನೇ ನಾನು ಸ್ವಲ್ಪ ಡೀಪ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾ ಇದ್ದೀನಿ, ಅಷ್ಟೇ, ಇನ್ನೇನಿಲ್ಲ. ಆಯ್ತಾ, ಪೊಲಾರಿಸ್ ಆಯ್ತು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಋಷಿಮುನಿಗಳು ಅಂತ ಅನ್ಕೊಂಡ್ರು. ಅವ್ರೇನ್ ಮಾಡಿದ್ರು, 12 ರಾಶಿಗಳಲ್ವಾ, 0 ಇಂದ 30 ಡಿಗ್ರಿ, 0 ಇಂದ 30 ಡಿಗ್ರಿ, 0 ಇಂದ 30 ಡಿಗ್ರಿ, ಈ ತರ ಎಲ್ಲದಕ್ಕೂ 30 ಡಿಗ್ರಿ ಕೊಟ್ಕೊಂಡ್ಬಂದ್ರು. ಅಂದ್ರೆ ಏನು, ನಾನು ಹೇಳೋದನ್ನ ಸ್ಟಾರ್ಟಿಂಗು ಇದು ಒಂದು ಇದಕ್ಕೆ ಫಾರ್ಮಾಲಿಟಿಗೋಸ್ಕರ ಒಂದು ಲೆಕ್ಕಾಚಾರ ಇರಲಿ, ಕ್ಲಿಯರ್ ಆಗಿ ರಾಶಿಗಳು ಯಾವ ತರ ಬರುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಮಾಡ್ಕೊಂಡ್ಬಂದ್ರು. ಬಂದಾಗ 12 ರಾಶಿಗಳನ್ನ ಮಾಡಿದ್ರು. ಸ್ಟಾರ್ಟಿಂಗ್ ಏನ್ ಮಾಡಿದ್ರು, ಧ್ರುವ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಲ್ಲಿ ನಕ್ಷತ್ರ ಪುಂಜ ಅಂದ್ರೆ ನಕ್ಷತ್ರ, ಇಲ್ಲೊಂದು ನಕ್ಷತ್ರ ಹಿಂಗೆಲ್ಲ ಇತ್ತು. ಅದನ್ನ ಕೂಡ್ಸಿ ಒಂದು ಯಾವ ಆಕೃತಿ ಬರುತ್ತೆ ಅಂತ ನೋಡಿದ್ರು. ಮೇಷ ಅಂದ್ರೆ ಒಂದು ಏನು ಮೇಕೆ ತರ ಬರ್ತಾ ಇದೆ, ಮೇಷ ಇಟ್ಬಿಡೋಣ ಅಂತ ಹಿಂಗ್ ಮಾಡಿದ್ರು. ಇಲ್ಲೊಂದು ನಕ್ಷತ್ರ, ಇಲ್ಲೊಂದು ಈ ತರ ಇತ್ತು. ಅದನ್ನೆಲ್ಲ ಹಂಗೆ ಒಂದು ಸುಮ್ನೆ ಒಂದು ಲೈನ್ ಮಾರ್ಕ್ ತರ ಮಾಡ್ಕೊಂಡ್ರು. ವೃಷಭ ಯಾಕೆ ಹಸು ತರ ಕಾಣಿಸ್ತಾ ಇದೆ, ವೃಷಭನ ಇಟ್ಬಿಡೋಣ ಅಂತ ಅದಕ್ಕೆ ವೃಷಭ ಇಕ್ಕಿದ್ರು. ಅರ್ಥ ಆಯ್ತಾ? ಹಿಂಗೆ ಮಿಥುನ ತಾಳೆ ಒಂದು ಹುಡುಗಿ ತರ ಚಿತ್ರ ಕಾಣಿಸ್ತು ಅಂದ್ರೆ ಒಂದು ಇಮ್ಯಾಜಿನೇಷನ್ ಅಲ್ಲಿ ಸರಿ ಮಿಥುನ ಇಟ್ಬಿಡೋಣ ಅಂತ ಇಕ್ಕಿದ್ರು. ಇದೇ ರೀತಿ ಇಕ್ಕೊಂಡು ಬಂದಿರೋದು ಇದು. ಮೀನ ಅಷ್ಟೇ, 2 ಮೀನ್ ತರ ಕಾಣಿಸ್ತು, ಅದನ್ನ ಮೀನ ಇಕ್ಬಿಟ್ರು, ಅಷ್ಟೇ, ಸಿಂಪಲ್. ಓಕೆನಾ, ಅವ್ರು ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರಲ್ವಾ. ಮಾಡಾದ್ಮೇಲೆ ಇದೇ ಫೈನಲ್ ಅಲ್ಲ, ಅವರು ಸ್ಟ್ಯಾಂಡರ್ಡ್, ನಾನು ಹೇಳಿದ್ನ ಮೊದಲಿಂದ ಹೇಳ್ತಾ ಇದ್ದೀನಿ, ಒಂದು ಸ್ಟ್ಯಾಂಡರ್ಡ್ ರಾಶಿ ಚಕ್ರನ ನಿರೂಪಣೆ ಮಾಡಬೇಕಿತ್ತು, ಒಂದು ತೋರಿಸ್ಬೇಕಿತ್ತು. ಅದಕ್ಕೋಸ್ಕರ ಅವ್ರು ಮಾಡಿದ್ರು. ಅವ್ರಿಗೂ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಇದನ್ನ ಮಾಡಿದಾಗ ಏನಾಯ್ತದೆ, ಇದು ಸ್ಟ್ಯಾಂಡರ್ಡ್. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, 12 ರಾಶಿಗಳನ್ನ ಈ ಹೆಸರುಗಳು ಹೆಂಗ್ ಬಂತು ಅಂತ ಹೇಳಿದ್ನಲ್ಲ, ಅಲ್ಲಿ ಚಿತ್ರ ಕಾಣಿಸ್ತು, ಅದನ್ನೆಲ್ಲ ಒಂದು ಬಿಂಬಿಸಿ ಅದು ಈ ತರ ಒಂದು ಸ್ವರೂಪ ತಗೋತಾ ಇದೆ, ಈ ಶೇಪ್ ಅಲ್ಲಿ ಇದೆ ಅಂದ್ಬಿಟ್ಟು ಒಂದು ಲೆಕ್ಕಾಚಾರವಾಗಿ ಮಾಡ್ಕೊಂಡು ಹೋದ್ರು, ಅಷ್ಟೇ. ಆಯ್ತಾ, ಇದೆಲ್ಲ 12 ರಾಶಿಗಳು. ಇದು ಸ್ಟ್ಯಾಂಡರ್ಡ್ ಲೈನು. ಓಕೆನಾ, ಸ್ಟ್ಯಾಂಡರ್ಡ್ ಲೈನ್ ಅಂದ್ರೆ ಕಾಲ ಪುರುಷ ತತ್ವ ರಾಶಿಗಳು ಅಂತ ಬರ್ತದೆ. ಆಯ್ತಾ, ಇದರಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮ ವೈಯಕ್ತಿಕ ಜಾತಕ, ಈಗ ನನ್ನೇ ತಗೊಳ್ಳೋಣ, ಉದಾಹರಣೆ ತಗೊಳ್ಳೋಣ. ಈಗ ಒಬ್ಬ ವ್ಯಕ್ತಿ, ನಾನು ಇಲ್ಲಿ ಮೇಷ ಲಗ್ನ ತಗೊಂಡಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇದೆ, ಕೆಲವೊಂದು ಅಕ್ಷರ ದಪ್ಪಕ್ಕೆ ಬರ್ದಿದ್ದೀನಿ, ಕೆಲವೊಂದು ಅಕ್ಷರ ಸಣ್ಣ ಬರ್ದಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ನೋಡಿ, ಮೇಷರಾಶಿನ ಇದು. ಮೇಷರಾಶಿನಲ್ಲಿ ಇನ್ನೊಂದು ಐಡಿಯಾ ನೋಡಿ, ಇಲ್ಲಿ ನೋಡಿ, ನೀಲಿ ಕಲರ್ ಲೈನ್ ಇದೆ ನೋಡಿ, ನೀಲಿ ಕಲರ್ ಲೈನು, ನೀಲಿ ಬಣ್ಣದ್ದು, ಇವೆಲ್ಲ ನಮ್ದು ಸ್ಟ್ಯಾಂಡರ್ಡ್ ರಾಶಿಗಳು. ಓಕೆನಾ, ಕೆಂಪು ಕಲರ್ ಲೈನ್ ಇದೆ ಅಂದ್ರೆ ಡಾಟ್ 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 ಹಾಕೊಂಡು ಹೋಗಿದೀವಿ, ಕೆಂಪು ಕಲರ್ ಲೈನು, ಇದೆಲ್ಲ ಬಂದು ಒಬ್ಬ ವ್ಯಕ್ತಿಯ ಜನ್ಮ ಜಾತಕದಿಂದ ಫಿಕ್ಸ್ ಆಗುವಂತಹ ರಾಶಿಗಳು. ಅದನ್ನ ನಾನು ಅರ್ಥ ಮಾಡಿಸ್ತೀನಿ. ಓಕೆನಾ, ಈಗ ಲಗ್ನ ತಗೊಳ್ಳೋಣ, ಯಾರೋ ಒಬ್ಬ ವ್ಯಕ್ತಿ, ಓಕೆನಾ, ಮೇಷ ಲಗ್ನದಲ್ಲಿ ಅವನು ಜನನ ಆಗಿದೆ, ಓಕೆ, ಮೇಷ ಲಗ್ನ ಏನು 0 ಡಿಗ್ರಿಯಿಂದ 30 ಡಿಗ್ರಿ, ಎಲ್ಲೋ ಒಂದ್ ಕಡೆ ಜನನ ಆಗಿದೆ. ಎಲ್ಲಾಗಿದೆ ನೋಡಿ, ಇಲ್ಲಿ 20 ಡಿಗ್ರಿ, ಅಂದ್ರೆ ಆ ಒಂದು ಹುಟ್ಟಿದಾಗ ಮೇಷ ಲಗ್ನ 20 ಡಿಗ್ರಿಯಿಂದ ಪ್ರಾರಂಭವಾಗಿದೆ. ಓಕೆನಾ, 20 ಡಿಗ್ರಿಯಿಂದ ಲಗ್ನ ಪ್ರಾರಂಭವಾಗಿದೆ. ಅಲ್ಲಿ ಆವಾಗ ಏನಾಯ್ತದೆ, ಈ ಲಗ್ನದಿಂದ ಹಿಡಿದು ಮುಂದಿನ ಮನೆ, ಇಲ್ಲಿಂದ 30, ಯಾವ ಅವನು 20 ಡಿಗ್ರಿ ಆಗಿರ್ಲಿ, 10 ಡಿಗ್ರಿ ಆಗ್ಲಿ, 15 ಡಿಗ್ರಿ ಆಗ್ಲಿ, 29 ಡಿಗ್ರಿ ಆಗ್ಲಿ, ಅವನು ಯಾವ ಡಿಗ್ರಿಲಿ ಹುಟ್ಟಿದನೋ ಅಲ್ಲಿಂದ ಮುಂದಿನ ಮನೆ, ಆ ಡಿಗ್ರಿ ತನಕನೂ 1ನೇ ಮನೆ ಅಂತಾನೆ ಪರಿಗಣನೆ ನಾವು ತಗೋಬೇಕು. ಆಗ್ಲೇ ಜನ್ಮ ಜಾತಕವನ್ನ ನಾವು ನೋಡಕ್ ಸಾಧ್ಯ, ಕ್ಲಿಯರ್ ಆಗಿ ನಾವು ಹೇಳಕ್ ಸಾಧ್ಯ. ಓಕೆನಾ, ಇವಾಗ 20 ಡಿಗ್ರಿನಲ್ಲಿ ಇದು ತಗೊಂಡೈತೆ ಅಲ್ವಾ, 20 ಡಿಗ್ರಿ ತಗೊಂಡು ಮುಂದಿನ ಮನೆಯ 20 ಡಿಗ್ರಿವರೆಗೂ ಈ 1ನೇ ಮನೆ ವಿಸ್ತರಿಸಿದೆ. ಅದಕ್ಕೆ ನೋಡಿ, ನಾನು ಇಲ್ಲಿ ಇದಾಕಿದ್ದೀನಿ, ಒಂದ್ ಸ್ವಲ್ಪ ರೌಂಡ್ ಮಾರ್ಕ್ ತರ ಹಾಕೊಂಡಿದ್ದೀನಿ ನೋಡಿ, 1ನೇ ಮನೆ ನೋಡಿ, ಮೇಷ ರಾಶಿನಲ್ಲಿ 20 ಡಿಗ್ರಿಯಿಂದ ಸ್ಟಾರ್ಟ್ ಆಗಿ ವೃಷಭ ರಾಶಿನಲ್ಲಿ 20 ಡಿಗ್ರಿ ತನಕನೂ 1ನೇ ಮನೆ. ಅರ್ಥ ಆಯ್ತಾ?
ನೆಕ್ಸ್ಟ್ ವೃಷಭ ರಾಶಿನಲ್ಲಿ 20 ಡಿಗ್ರಿಯಿಂದ ಪ್ರಾರಂಭವಾಗಿ ಮಿಥುನ ರಾಶಿನಲ್ಲಿ 20 ಡಿಗ್ರಿ ತನಕನು 2ನೇ ಮನೆ. ಇದೇನು ನಮ್ಮ ವೈಯಕ್ತಿಕ ಜಾತಕ. ಅಲ್ಲೇನಾಗೋಯ್ತು, ನಾವು ಹುಟ್ಟಿದ ತಕ್ಷಣ ಲಗ್ನ ನೋಡ್ಕೋಬೇಕು. ಲಗ್ನ ಡಿಸೈಡ್ ಮಾಡುತ್ತೆ ನಾವು ಒಂದು ಭಾವಚಲಿತ ಅಂದ್ರೆ ಇದೇನೆ. ಈಗ ನಾನು ರೆಡ್ ಇಂಕಲ್ ಬರ್ದಿದ್ದೀನಲ್ಲ, ದಟ್ ಇಸ್ ಭಾವಚಲಿತ. ಓಕೆನಾ. ಈಗ ಪರಾಶರ ಅಂತಾರೆ, ಅವ್ರೇನ್ ಮಾಡ್ತಾರೆ, ಈ ರೆಡ್ಡಿಂಗ್ ಬಿಟ್ಬಿಡ್ತಾರೆ ಅವರು. ಜಸ್ಟ್ ಬ್ಲೂ ನೀಲಿ ಕಲರ್ ಏನ್ ಬರ್ದಿದ್ದೀನೋ ಆ ಒಂದು ಸ್ಟ್ಯಾಂಡರ್ಡ್ ಲೈನ್ ಏನಿದೆಯೋ ಅದನ್ನೇ ನಂಬಿಡ್ತಾರೆ. ಹಂಗ್ ಮಾಡಿದ್ರೆ ರಿಯಲ್ ಪ್ರಿಡಿಕ್ಷನ್ ಮಾಡಕ್ಕಾಗಲ್ಲ. ಇನ್ನೊಂದು ಸತ್ಯ ಹೇಳ, ನಾನೀಗ ಜ್ಯೋತಿಷಕ್ಕೆ ಬಂದು 8 ವರ್ಷ ಆಯ್ತು. ಅಂದ್ರೆ ಪ್ರಾರಂಭದ 5 ವರ್ಷ ಪರಾಶರದಲ್ಲಿ ಸೈಕಲ್ ಹೊಡೆದು ಏನು ಬಿಟ್ಟಿಲ್ಲ, ಎಲ್ಲನೂ ನೀರು ಕುಡಿದ್ಬಿಟ್ಟಿದ್ದೀನಿ. ಅಂದ್ರೆ ಅಷ್ಟೊಂದು ಚೆನ್ನಾಗಿ ನಾನು ಅಧ್ಯಯನ ಮಾಡಿದ್ರು ಸುಧಾ ನನಗೆ ಪ್ರೆಡಿಕ್ಷನ್ ಮಾಡಕ್ಕೆ ಬರ್ತಾ ಇರ್ಲಿಲ್ಲ. ಅಂದ್ರೆ ನಾವು ರಿಯಲ್ ಪ್ರೆಡಿಕ್ಷನ್ ಮಾಡಕ್ ಆಗ್ತಿರ್ಲಿಲ್ಲ. ನಾವೇನೋ ಪ್ರೆಡಿಕ್ಷನ್ ಮಾಡಿದ್ರೆ ರಾಂಗ್ ಆಗ್ತಿತ್ತು. ಯಾಕೆ ಪ್ರೆಡಿಕ್ಷನ್ ಬರ್ತಾ ಇಲ್ವಲ್ಲ, ಕ್ಲಿಯರ್ ಆಗಿ ನಾವು ಪ್ರೆಡಿಕ್ಷನ್ ಮಾಡಕ್ ಆಗ್ತಾ ಇಲ್ವಲ್ಲ, ಯಾಕೆ ಅಂತ ವಿರಿವಿರಿ ಅಂತ ಒದ್ದಾಡಿ ಈ ಕಳೆದ 3 ವರ್ಷದಿಂದ 5 ವರ್ಷ ಪರಾಶರದಲ್ಲಿ ಸೈಕಲ್ ಹೊಡೆದು ಅಲ್ಲೇನು ನಮ್ಗೆ ರಿಸಲ್ಟ್ ಸಿಗ್ದಿರಾ, ನಾವು ಹೆಂಗೆ ಯಾರೋ ಹೇಳಿದ್ರು ನನಗೆ, ಹಿಂಗೆ ನಕ್ಷತ್ರ ನಾಡಿ ದಿನೇಶ್ ಗುರೂಜಿರವರು ಹೇಳ್ಕೊಡ್ತಾರೆ, ನೀವು ಸೇರ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲೇ ಚೆನ್ನಾಗಿ ಪಳಗಿದ್ದ ನನಗೆ ತಗೊಬಂದು ನಕ್ಷತ್ರ ನಾಡಿಗೆ ಹಾಕಿದ್ರು. ನಕ್ಷತ್ರ ನಾಡಿನಲ್ಲಿ 3 ವರ್ಷ ಚೆನ್ನಾಗಿ ನನಗೆ ಕ್ಲಾರಿಟಿ ಇತ್ತು, ಒಂದೊಂದು ಡೌಟ್ಸ್ ಇತ್ತು. ಆ ಒಂದು ಈ ಡೌಟ್ಸ್ ಅಂದ್ರೆ ಇದೇ ಮೇಜರ್. ಅರ್ಥ ಆಯ್ತಾ? ಫಾರ್ಮಲ್ ಏನೇ ಆ ಬ್ಲೂ ಕಲರ್ ಬಿಟ್ಬಿಟ್ಟು ನಾವು ನೀಲಿಗಿದು ರೆಡ್ ಕಲರ್ ತಗೊಬೇಕು. ನಮ್ ಲಗ್ನ ಎಲ್ಲಿ ಸ್ಟಾರ್ಟ್ ಆಗೈತೋ ಅಲ್ಲಿಂದ ಶುರು ಮಾಡ್ಬೇಕು. ಇಷ್ಟೇ. ಇದರಿಂದನೇ ನಾನು ಎಡಕ್ತಾ ಇದ್ದೆ. ಇದು ಒಂದು ಕ್ಲಾರಿಟಿ ನನಗೆ ಸಿಕ್ಬಿಡ್ತು ದಿನೇಶ್ ಗುರೂಜಿ ಸರ್ ಇಂದ. ಇನ್ನು ಸುಮಾರು ವಿಚಾರಗಳು, ಆಮೇಲೆ ಕಾಂಬಿನೇಷನ್ಗಳು ಅವೆಲ್ಲ ಹೇಳ್ಕೊಟ್ರು. ಓಕೆ, ಸಂತೋಷ. ಅವಾಗ ಏನಾಗೋಯ್ತು, ಕಳೆದ 3 ವರ್ಷದಿಂದ ನಕ್ಷತ್ರ ನಾಡಿ ಅಭ್ಯಾಸ ಮಾಡೋದನ್ನ, ಅಷ್ಟೇ ಪರಾಶರದಲ್ಲಿ ಪಳಗಿದ್ನ, ಎಕ್ಸಲೆಂಟ್ ಪ್ರೆಡಿಕ್ಷನ್ ನನಗೆ ಬಂದ್ಬಿಡ್ತು. ಅದರಿಂದ ಪರಾಶರ ಕಲೀರಿ, ಪ್ರೆಡಿಕ್ಷನ್ ಮಾಡಬೇಕು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆಯುತ್ತಿರುವ ಘಟನಾವಳಿಗಳನ್ನ ಹೇಳಬೇಕು. ನಕ್ಷತ್ರ ನಾಡಿ ಅಂದ್ರೆ ಡಿಗ್ರಿ ವೈಸ್ ಎಷ್ಟು ಡಿಗ್ರಿ ಸ್ಟಾರ್ಟ್ ಆಗಿದೆ, ಎಷ್ಟು ಡಿಗ್ರಿ ಮುಗಿದಿದೆ, 2ನೇ ಮನೆನ 3ನೇ ಮನೆನ, ಇದು ಅರ್ಥ ಆಯ್ತಾ? ಇವಾಗ ನಾವು ಇದಕ್ಕೆ ಹೋಗೋಣ. ನೋಡಿ, 20 ಡಿಗ್ರಿ ಸ್ಟಾರ್ಟ್ ಆಗಿದೆ, ಮುಂದಿನ ಮನೆ 20 ಡಿಗ್ರಿವರೆಗೂ ಹೋಗುತ್ತೆ. ಇದೆಲ್ಲ ನಿಮ್ಗೆ ಅರ್ಥ ಆಯ್ತು. ಓಕೆನಾ? ಇವಾಗ ಆಮೇಲೆ ಇನ್ನೊಂದು ಇದಾಯ್ತಲ್ವಾ, ಇದು ಇದೇ ರೀತಿ ನಡೆಯುತ್ತೆ. ಡಿಗ್ರಿ ವೈಸ್ ನೋಡಿ, ಈಗ ಸುಮಾರು ಜನ ಡಿಗ್ರಿ ವೈಸ್ ನೋಡ್ಬೇಕು ಅಂತಾರೆ. ಹೆಂಗ್ ಡಿಗ್ರಿ ವೈಸ್ ನೋಡೋದು? ಇಷ್ಟ ನಾನು ಉದಾಹರಣೆಗೆ 20 ಡಿಗ್ರಿ ತಾಂಡಿರೋದು. ನಿಮ್ ಲಗ್ನ ಎಷ್ಟು ಡಿಗ್ರಿ ಸ್ಟಾರ್ಟ್ ಆಗೈತೆ ನೋಡ್ಕೊಳ್ಳಿ, ಅಲ್ಲಿಂದ ಮುಂದಿನ ಮನೆ ಅಲ್ಲಿವರೆಗೂ ವಿಸ್ತರಿಸಿರುತ್ತದೆ. ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ದಟ್ ಇಸ್ ಡಿಗ್ರಿ ವೈಸ್ ನೋಡೋದು, ಸಿಂಪಲ್. ಓಕೆನಾ? ಆಮೇಲೆ ನಾನು ಹೇಳಿದ್ನಲ್ಲ, ಉಚ್ಚ ಗ್ರಹ ಮತ್ತು ನೀಚ ಗ್ರಹ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅದಕ್ಕೆ ಕೆಲವು ಜನ ಏನ್ ಮಾಡೋರೆ, ನಾನು ಹಿಂದಿನ ಮನೆ ತಗೊಳುತ್ತೆ ಅಂತ. ಹಿಂದಿನ ಮನೆ ಅಂದ್ರೆ ನಿಮ್ಗೆ ಅರ್ಥ ಮಾಡಿಸ್ತೀನಿ ನೋಡಿ. ಈಗ ಯಾರು ತಗೊಳ್ಳೋಣ, ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಚಿಕ್ಕದ್ ಬರ್ದಿನಿ, ಅರ್ಥ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಇಲ್ಲೇ ನೋಡಿ, ಕುಜಗ್ರಹ ಕರ್ಕಾಟಕ ರಾಶಿನಲ್ಲಿ ಕುಜಗ್ರಹ ನೀಚನಾಗ್ತಾನೆ. 6 ಮಾರ್ಕು ಕೆಳಗಡೆ ಬರ್ದಿದ್ದೀನಿ. ಕರ್ಕಾಟಕ ರಾಶಿಯಲ್ಲಿ ಕುಜಗ್ರಹ ನೀಚನಾಗ್ತಾನ. ಓಕೆ, ಅವನು ಡಿಗ್ರಿ ವೈಸು ನೋಡಿ, ಡಿಗ್ರಿ ವೈಸ್ ತಗೊಳ್ಳಿ. ಇದು 20 ಡಿಗ್ರಿಯಿಂದ 20 ಡಿಗ್ರಿ 1ನೇ ಮನೆನಾ ನೋಡಿ, 2ನೇ ಮನೆನಾ 3ನೇ ಮನೆನಾ, ಆಯ್ತಾ? ಡಿಗ್ರಿ ವೈಸ್ ಅವನು 3ನೇ ಮನೆಗೆ ಬರ್ತಾನೆ. ಓಕೆನಾ? ಆದ್ರೆ ಲಗ್ನದಿಂದ ತಗೊಂಡಾಗ 1 2 3 4 ಲಗ್ನದಿಂದ ತಗೊಂಡಾಗ 4ನೇ ಮನೆ ಬರ್ತಾನೆ. ಡಿಗ್ರಿ ವೈಸ್ 3ನೇ ಮನೆಗೆ ಬರ್ತಾನೆ. ಅಂದ್ರೆ ಅವ್ರು ಕೆಲವು ಜನ, ನಿಮ್ಮ ವೀಕ್ಷಕರಲ್ಲಿ ಕೆಲವು ಜನ ಏನ್ ಅನ್ಕೊಂಡ್ಬಿಡ್ತಾರ, ಅವನು ಡಿಗ್ರಿ ವೈಸ್ 3ನೇ ಮನೆ ತಗೊಂಡಿರೋದ್ರಿಂದ ಹಿಂದಕ್ಕೆ ಹೋಯ್ತಾನೆ ಅಂದ್ರೆ ಮಿಥುನಾಗ ಹೋಯ್ತಾನೆ. ತಪ್ಪು. ಯಾವ ಗ್ರಹಗಳೇ ಆಗಲಿ, 9 ಗ್ರಹಗಳಲ್ಲಿ ಯಾವ ಗ್ರಹಗಳೇ ಆಗಲಿ ರಾಶಿನ ಚೇಂಜ್ ಮಾಡಲ್ಲ. ಅವನು ಇವಾಗ ಏನು ಕುಜಗ್ರಹ ಕರ್ಕಾಟಕ ರಾಶಿಯಲ್ಲಿ ಕುಂತ್ಕೊಂಡಿದ್ದಾನೆ ಅಂದ್ರೆ ಫಿಕ್ಸ್, ಅವನು ಅಲ್ಲೇ ಇರ್ತಾನೆ, ಕರ್ಕಾಟಕ ರಾಶಿನಲ್ಲೇ ಇರ್ತಾನೆ. ಮಿಥುನ ರಾಶಿಗೆ ಯಾವ ಕಾರಣಕ್ಕೂ ಹೋಗಲ್ಲ. ಆಯ್ತಾ? ಇವನು ನೀಚನೇ. ಆದರೆ ನೀವು ನಾರ್ಮಲ್ ಆಗಿ ಜಸ್ಟ್ ಪರಾಶರದಲ್ಲಿ ನೋಡ್ಕೊಂಡ್ ಬಂದ್ರೆ 1 ಮೇಷ 1, ವೃಷಭ 2, ಮಿಥುನ 3, ಕರ್ಕಾಟಕ 4. 4ನೇ ಮನೆಯಲ್ಲಿ ಕುಜ ನೀಚನಾಗಿದ್ದಾನೆ ಅಂತ ಹೇಳ್ತಾರೆ. ಡಿಗ್ರಿ ವೈಸ್ ಏನಪ್ಪಾ ಅಂದ್ರೆ ಹೇಳಿದ್ರೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗಿದೆ. ಅವನು ಡಿಗ್ರಿ ವೈಸ್ 3ನೇ ಮನೆಗೆ ತಗೊಂಡವನೆ. ಕುಜ ನೀಚನಾಗಿರೋದು ಸತ್ಯ, ಆದ್ರೆ 4ನೇ ಮನೇಲಿ ನೀಚನಾಗಿಲ್ಲ, 3ನೇ ಮನೇಲಿ ನೀಚನಾಗಿದ್ದಾನೆ. ಅರ್ಥ ಆಯ್ತಾ ನಿಮ್ಗೆ? ಕ್ಲಿಯರ್? ನಿಮ್ಗೆ ವಿಡಿಯೋನ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸತಿ ನಿಧಾನಕ್ಕೆ ನೋಡಿ, ತುಂಬಾ ಇಂಪಾರ್ಟೆಂಟ್. ಯಾರು ನಿಮ್ಗೆ ಇದನ್ನ ಇಷ್ಟು ಡೀಪ್ ಆಗಿ ಯಾರು ಹೇಳ್ಕೊಡಲ್ಲ. ಅರ್ಥ ಆಯ್ತಾ? 4ನೇ ಮನೇಲಿ ಇದ್ದಾನೆ. ಓಕೆ, ಅಂದ್ರೆ ನಾರ್ಮಲ್ ಆಗಿ ನೋಡಿದಾಗ ಅವನು ನೀಚನಾಗಿದ್ದಾನೆ. ಹಿಂದಕ್ಕೆ ಹೋಯ್ತಾನೆ ಅಂದ್ರೆ ರಾಶಿನೇ ಹಿಂದಕ್ಕೆ ಹೋಗಲ್ಲ. ಅವನು ಭಾವಚಲಿತದಲ್ಲಿ 4ನೇ ಮನೆ ಫಲ ಕೊಡ್ಬೇಕಾದವನು 3ನೇ ಫಲ ಕೊಡ್ತಾನೆ. ಅವ್ನು ನೀಚನೆ, ಅವ್ನು ಚೇಂಜ್ ಆಗಲ್ಲ. ಯಾವ ಗ್ರಹ ಉಚ್ಚನಾಗವನ ಉಚ್ಚನೆ, ನೀಚನಾಗವನು ನೀಚನೆ. ಆದ್ರೆ 5ನೇ ಮನೆ ನೀಚನಾಗವನ, 4ನೇ ಮನೆ ನೀಚನಾಗವನ,
ಅದನ್ನು ಡಿಸೈಡ್ ಮಾಡುತ್ತೆ ಭಾವಚಲಿತ ನಮ್ಮ ನಕ್ಷತ್ರ ನಾಡಿ KP ಸಿಸ್ಟಮ್. ಆಯ್ತಾ? ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಇವಾಗ ಶನಿ ತಗೊಳ್ಳೋಣ. ಶನಿನ ನೋಡಿ, ಇಲ್ಲಿಂದ ತಗೊಳ್ಳೋಣ. ಶನಿನಲ್ಲಿ ಇದು ಡಿಗ್ರಿ ವೈಸ್ ತಗೊಳ್ಳೋಣ. 1 2 3 4 5 6 7 ಕರೆಕ್ಟಾ? ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, 6ನೇ ಮನೆ. ಈಗ ಶನಿ ಇಲ್ಲಿದ್ದಾನೆ, ಇಲ್ಲಿ ತುಲಾ ರಾಶಿನಲ್ಲಿ ಶನಿ ನೀಚನಾಗಿದ್ದಾನೆ. ಆದರೆ ಅವನು 20 ಅಂದ್ರೆ ಶನಿನ ನೋಡಿ, ಒಂದು 6 ಮಾರ್ಕಿಂದ ಈ ಕಡೆ ಬರ್ದಿದ್ದೀನಿ. ಅಂದ್ರೆ ಈ ಡಾಟ್ ಏನಂತಾರೆ, ಕೆಂಪು ಗೆರೆಯಿಂದ ಈ ಕಡೆ ಬಂದಿದೆ ಶನಿ. ಹಂಗಂದ್ರೆ ನನ್ನ ಪ್ರಕಾರ ಒಂದು 22 ಡಿಗ್ರಿನೋ 23 ಡಿಗ್ರಿನೋ ಇದೆ ಅಂತ ಅನ್ಕೊಳ್ಳಿ. ಆವಾಗ ಅವನೇನ್ ಮಾಡ್ತಾನೆ, ನಿಮಗೆ ಡಿಗ್ರಿ ವೈಸು 7ನೇ ಮನೆಯಲ್ಲಿ ಕುಳಿತಿದ್ದಾನೆ. 7ನೇ ಮನೆಯ ಫಲವನ್ನ ಕೊಡ್ತಾನೆ. ಅವನೇನಾಗೋನೆ, ತುಲಾ ರಾಶಿ ಇರೋದ್ರಿಂದ ಶನಿ ಬಂದು ಉಚ್ಚ, ಉಚ್ಚ. ಅವನು ಉಚ್ಚ ಫಲನೇ ಕೊಡ್ತಾನೆ. ಅವನು 7ನೇ ಮನೆ ಫಲ ಕೊಡ್ತಾನೆ, 6ನೇ ಮನೆ ಫಲ ಕೊಡ್ತಾನೆ ಅಂತ ಇದನ್ನ ನೋಡಿ ನಾವು ತಿಳ್ಕೊಬೇಕು. ಅರ್ಥ ಆಯ್ತಾ? ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ನೀವು ಇನ್ನು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ನೋಡಿ. ಅರ್ಥ ಆಯ್ತಾ? ಇದರಿಂದ ತುಂಬಾ ನೀವು ಕ್ಲಿಯರ್ ಆಗಿ ತಿಳ್ಕೊಬಹುದು. ಆಯ್ತು, ಒಂದ್ ಲೈನ್ ಫೈನಲ್ ಆಗಿ ಹೇಳ್ತೀನಿ. ಒಂದು ಗ್ರಹ ರಾಶಿಯಿಂದ ಹಿಂದಕ್ಕೆ ಹೋಗಲ್ಲ. ಮಿಥುನ ರಾಶಿ ಕುಂತಿರೋ ಗ್ರಹ ಡಿಗ್ರಿ ವೈಸ್ ತಗೊಳ್ಳಿ, ವೃಷಭ ರಾಶಿಗೆ ಅವನು ಶಿಫ್ಟ್ ಆಗಲ್ಲ. ಅಲ್ಲಿ ಕುಂತಿರೋರು ಯಾವತ್ತೂ ಹಿಂದಕ್ಕೆ ಹೋಗಲ್ಲ. ಭಾವಚಲಿತ ಪ್ರಕಾರ 3ನೇ ಮನೇಲಿ ಇದ್ದಾರೆ ಅನ್ಕೊಳ್ಳಿ. ಭಾವಚಲಿತ ಪ್ರಕಾರ 2ನೇ ಮನೆಗೆ ಹೋಗ್ಬೋದು. ಅಂದ್ರೆ ಏನು, ಒಂದು ಗ್ರಹ 3ನೇ ಮನೇಲಿ ಉಚ್ಚನಾಗವನು, ಅವನು 3ನೇ ಮನೇಲಿ ಉಚ್ಚನಾಗವನೆ, ಡಿಗ್ರಿ ವೈಸ್ 2ನೇ ಮನೆ ತಗೊಂಡ, ಅವಾಗ 2ನೇ ಮನೆ ಫಲ ಕೊಡ್ತಾನೆ. 2ನೇ ಮನೆಯಲ್ಲಿ ಉಚ್ಚನಾಗಿದ್ದಾನೆ. ಹೀಗೆ ಆ ರಾಶಿಗಿಂತ ಹಿಂದೆ ಹೋಗಲ್ಲ. ಇದೇ ನನ್ನ ವಿಡಿಯೋದ ಒಟ್ಟು ಸಾರಾಂಶ ಏನ್ ಗೊತ್ತಾ? ರಾಶಿ ಚೇಂಜ್ ಆಗಲ್ಲ. ರಾಶಿ ಏನಿದೆಯೋ ಅದೇನೆ. ಭಾವಚಲಿತ ಪ್ರಕಾರ 5ನೇ ಮನೆ ಭಾವದ ಫಲ ಕೊಡ್ಬೇಕಾ, 4ನೇ ಮನೆ ಭಾವದ ಫಲ ಕೊಡ್ಬೇಕಾ, ಇದನ್ನ ಡಿಸೈಡ್ ಮಾಡುತ್ತೆ. ಉಚ್ಚ ನೀಚ ಚೇಂಜ್ ಆಗಲ್ಲ. ಅರ್ಥ ಆಯ್ತಾ? ಈ ವಿಡಿಯೋ ನಾವು ಶಿಕ್ಷಣ ಮತ್ತು ಸಾಮಾಜಿಕ ಜ್ಞಾನದ ವತಿಯಿಂದ ನಾವು ಮಾಡ್ಕೊಡ್ತಾ ಇದ್ದೀವಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾಕೆಂದ್ರೆ ಇದನ್ನೆಲ್ಲ ಬರೆದು ವಿತ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಜಸ್ಟ್ ಕುತ್ಕೊಂಡು ಮಾತಾಡೋದು ನಂಗೆ 10 ನಿಮಿಷದ ಕೆಲಸ. ನಿಮ್ಗೆ ಅರ್ಥ ಆಗ್ಬೇಕು, ಇದೇ ನನ್ನ ಉದ್ದೇಶ. ಒಂದು ಲೈಕ್ ಕೊಡಲ್ಲ ನೀವು, ಅದೇ ನಂಗೆ ಬೇಜಾರು. ಸರಿ ಆಯ್ತು, ಲೈಕ್ ಕೊಡಿ. ಮತ್ತು ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮಾಡಿಸ್ಬೇಕು ಅಂದ್ರೆ ನಮ್ಮ ದೂರವಾಣಿ ಸಂಖ್ಯೆ ಕೆಳಗಡೆ ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿ ತಿಳ್ಕೊಬಹುದು ವೀಕ್ಷಕರೇ. ನಮ್ಮ ಉದ್ದೇಶ ಎಲ್ಲರೂ ಜ್ಯೋತಿಷ್ಯವನ್ನ ಕಲಿಬೇಕು. ನಕ್ಷತ್ರ ನಾಡಿ ದಿನೇಶ್ ಗುರು ಸ್ಟೂಡೆಂಟ್ಸ್ಗಳಾಗಿರ್ಬೋದು ಅಥವಾ ಬೇರೆಯವರು ಆಗಿರ್ಬೋದು, ಅವ್ರಿಗೊಂದು ಒಳ್ಳೆ ಕ್ಲಿಯರಿಟಿ ಕೊಡಬೇಕು, ಕ್ಲಾರಿಟಿ ಕೊಡಬೇಕು. ಅರ್ಥ ಆಯ್ತಾ? ಇದೇ ನನ್ನ ಉದ್ದೇಶ. ಓಕೆನಾ? ನಮಸ್ಕಾರ.